ಆತ್ಮೀಯರೇ ನಮಸ್ಕಾರ. ಹೇಗಿದ್ದೀರಿ? ವಾರ್ತೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ವೀರೇಂದ್ರ ಉಪ್ಪುಂದ. ಬದಲಾದ ನರೇಂದ್ರ ಮೋದಿ. ನೀವು ನೋಡ್ತಾ ಇರುವಂಥದ್ದು ಬದಲಾಗಿರುವಂಥ ನರೇಂದ್ರ ಮೋದಿ ಅವರು. ಅದು ಕೂಡ ಈ ಚುನಾವಣೆಯ ಫಲಿತಾಂಶದ ಪರಿಣಾಮದಿಂದ ಬದಲಾಗಿರುವಂಥ ನರೇಂದ್ರ ಮೋದಿ ಅವರು. ಏನೇನು ಬದಲಾವಣೆ ನೀವು ಈಗಾಗಲೇ ಅಬ್ಸರ್ವ್ ಮಾಡಿದ್ದೀರಿ, ಆದರೆ ಎಷ್ಟರ ಮಟ್ಟಿಗೆ ಅದನ್ನು ರೀಡ್ ಮಾಡಿದಿರೋ ಗೊತ್ತಿಲ್ಲ, ಅದು ಎಷ್ಟರ ಮಟ್ಟಿಗೆ ರಿಜಿಸ್ಟರ್ ಆಗಿದೆಯೋ ಗೊತ್ತಿಲ್ಲ. ನಾನು ಅದನ್ನು ರಿಜಿಸ್ಟರ್ ಮಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇನೆ. ಅವರ ಮಾತಿನಲ್ಲಿ ಬದಲಾವಣೆ ಇದೆ, ಬಳಸ್ತಿರುವಂಥ ಪದಗಳಲ್ಲಿ ಬದಲಾವಣೆ ಇದೆ, ಹಾಗೆ ಅವರ ಗೆಸ್ಚರ್ಗಳಲ್ಲಿ ಬದಲಾವಣೆ ಇದೆ, ಹಾಗೆ ಅವರ ಸುತ್ತಮುತ್ತಲಿನ ಪ್ರಭಾವಳಿ ಅಲ್ಲೂ ಬದಲಾವಣೆ ನೋಡ್ತಾ ಇದ್ದೀರಿ. ಹಾಗೆ ಅವರ ಆಡಳಿತ ವೈಖರಿಯಲ್ಲೂ ನೀವು ಬದಲಾವಣೆ ನೋಡ್ತೀರಿ. ನಾವು ಮೊದಲನೇ ಏನೊಂದು ವಿವರಣೆ ಕೊಟ್ಟೆ, ಅದರಿಂದನೇ ಆರಂಭ ಮಾಡ್ತೀನಿ. ಏನು, ಅವರು ಆಡ್ತಿರುವಂಥ ಮಾತಿನಲ್ಲಿ ಬದಲಾವಣೆ ಇದೆ, ಬಳಸ್ತಿರುವ ಪದಗಳಲ್ಲಿ ಬದಲಾವಣೆ ಇದೆ. ಏನು ನೋಡಿ, ಇಲ್ಲಿಯವರೆಗೂ ನೀವು ನೋಡಿದಂಥ ನರೇಂದ್ರ ಮೋದಿ ಅವರು ಮಾತೆತ್ತಿದ್ರೆ ಬಿಜೆಪಿ, ಭಾಜಪ, ಭಾರತೀಯ ಜನತಾ ಪಕ್ಷ ಅಂತಲೇ ಮಾತಾರಂಭ ಮಾಡ್ತಾ ಇದ್ರು. ಆದರೆ ಈಗ ಆ ಬಿಜೆಪಿ ಅನ್ನುವ ಜಾಗಕ್ಕೆ NDA ಅಂತ ಒಂದು ಸೇರಿದೆ. ಆರಂಭ ಮಾಡ್ತಿರೋದು NDA ಅಂತ, NDA ಪಾರ್ಟ್ನರ್ಸ್ ಅಂತ. ಪ್ರತಿಯೊಂದು ಕಡೆಯೂ NDA ಅಂತಲೇ ಆರಂಭ ಮಾಡ್ತಾ ಇದ್ದಾರೆ ಅವರು. ಯಾಕಂದ್ರೆ ಇದು NDA ಸರ್ಕಾರ. ಅದನ್ನ ಮೋದಿಯವರು ಎಷ್ಟು ಬೇಗ ಗ್ರಾಸ್ ಮಾಡ್ಕೊಂಡು ಎಷ್ಟು ಬೇಗ ಅದನ್ನ ಇಂಪ್ಲಿಮೆಂಟ್ ಮಾಡ್ತಾರೆ ಅನ್ನೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಮೊದಲನೇ ದಿನದಿಂದಲೇ ನೀವು ನೋಡಿದ್ರಿ ಅದನ್ನ. ಹಾಗೆ ನರೇಂದ್ರ ಮೋದಿ ಅವರ ಭಾಷಣ ನೋಡಿ, NDA ಇನ್ನು ಮುಂದೆ ಇಂತಹ ಆಡಳಿತವನ್ನು ಕೊಡುತ್ತೆ, ಸ್ವಚ್ಛ ಆಡಳಿತವನ್ನು ಕೊಡುತ್ತೆ, ಇನ್ನಷ್ಟು ಡೆಲಿವರಿ ಮಾಡ್ತೀವಿ. NDA ಮುಂದಿನ 10 ವರ್ಷಗಳ ಕಾಲ ಜನರು ಏನು ನಮ್ಮ ಮೇಲೆ ನಂಬಿಕೆಯನ್ನು ಇಟ್ಟಿದ್ದಾರೆ ಅದನ್ನು ಉಳಿಸ್ಕೋತೀವಿ, ಮತ್ತಷ್ಟು ಹೆಚ್ಚು ಕಾರ್ಯಕ್ಷಮತೆಯನ್ನು ತೋರಿಸ್ತೀವಿ. ಈ ರೀತಿಯ ಮಾತುಗಳನ್ನ NDA ಅಂತಲೇ ಹೇಳ್ತಿದ್ದಾರೆ ಅವರು. ಅಂದ್ರೆ ಎಲ್ಲರನ್ನು ಒಗ್ಗೂಡಿಸಿಕೊಂಡು ಸ್ವಚ್ಛ ಆಡಳಿತ, ಉತ್ತಮ ಆಡಳಿತ, ಗುಡ್ ಗವರ್ನೆನ್ಸ್ ಇವುಗಳ ಮಾತಾಡ್ತಾ ಇದ್ದಾರೆ. ಸಹಜವಾಗಿ ಪಾರ್ಟ್ನರ್ಸ್ಗೆಲ್ಲ ಖುಷಿ ಆಗುತ್ತದು, ಸಂತೋಷ ತರುತ್ತೆ. ಅಂದ್ರೆ ಹೇಗೆ ಒಬ್ಬ ಲೀಡರ್ ಲೀಡ್ ಮಾಡ್ತಾನೆ ಅನ್ನೋದಕ್ಕೆ ದಿಸ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್. ಇನ್ನು ಅವರ ಸುತ್ತ ಅದು ಯಾವುದೇ ಸಭೆ ಆಗಲಿ ಮೀಟಿಂಗ್ ಆಗಲಿ ಪ್ರತಿಯೊಂದು ಕಡೆಯೂ ಇಲ್ಲಿಯವರೆಗೂ ಇರ್ತಿದ್ದವರೇ ಬೇರೆ, ಈಗ ಇರುವವರೇ ಬೇರೆ. ಈಗ ಪ್ರತಿಯೊಂದು ಕಡೆಯೂ ಅವರು ಚಂದ್ರಬಾಬು ನಾಯ್ಡು, ನಿತೀಶ್ ಕುಮಾರ್, ಏಕನಾಥ್ ಶಿಂದೆ ಇವ್ರನ್ನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರನ್ನ ಅಕ್ಕಪಕ್ಕದಲ್ಲಿ ಕೂರಿಸ್ಕೊಳ್ತಾ ಇದ್ದಾರೆ. ನೀವು ನೆನ್ಪು ಮಾಡ್ಕೊಳ್ಳಿ, ವಾಜಪೇಯಿ ಅವರು ಇದೇ ಮಾದರಿಯನ್ನು ಅನುಸರಿಸ್ತಾ ಇದ್ರು. ನಾ ಅಬ್ಸರ್ವ್ ಮಾಡಿದ್ದೀನಿ. ಬಹಳಷ್ಟು ಕಾಲ ಅವರು ರಾಮಕೃಷ್ಣ ಹೆಗ್ಡೆ ಅವ್ರನ್ನ ಬಲಗಡೆ ಕೂರಿಸ್ಕೊತಾ ಇದ್ರು. ವಾಜಪೇಯಿ ಅವರು, ರಾಮಕೃಷ್ಣ ಹೆಗ್ಡೆ ಅವರು ವಾಣಿಜ್ಯ ಮಂತ್ರಿ ಆಗಿದ್ರಾಗ ಅವರೇನು ಬಹಳ ಸೀಟ್ ಗೆದ್ದಿರಲಿಲ್ಲ, ಸ್ಟಿಲ್ ಆ ಗೌರವವನ್ನು ಕೊಡ್ತಾ ಇದ್ರು ವಾಜಪೇಯಿ ಅವರು. ಅದು ಕೂಡ ಒಂದು ಇಶ್ಯೂ ಆಗೋಯ್ತು. ಜಯಲಲಿತಾ ಅವರು ಅದ್ರ ಬಗ್ಗೆನೂ ಕೆಂಡಕಾರಿ, ಕಡೆಗೆ ತಾವೇ ಬಂದು ಪಕ್ಕದಲ್ಲಿ ಕೂತ್ಕೊಂಡ್ರು. ದಟ್ಸ್ ಡಿಫ್ರೆಂಟ್. ಅಲ್ಲಿ ಜಾರ್ಜ್ ಫರ್ನಾಂಡಿಸ್ ಬೇರೆ ಬೇರೆಯವರೆಲ್ಲ ಏನೇನೋ ಕೆಲಸಗಳನ್ನ ಮಾಡಿದ್ರು. ಆ ಕಾರಣಕ್ಕಾಗಿ ಅಲ್ಲಿ ಹೆಗ್ಡೆ ಅವ್ರನ್ನ ಆ ಪ್ಲೇಸ್ ಇಂದ ಬೇರೆ ಕಡೆ ಮೂವ್ ಮಾಡುವಂತ ಕೆಲಸವೂ ಆಯ್ತು. ಅಂದ್ರೆ ಪಾರ್ಟ್ನರ್ಸ್ನ ಯಾವ ರೀತಿ ತೆಗೆದುಕೊಂಡು ಹೋಗ್ಬೇಕು ಅನ್ನೋದು ಬಹಳ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ರು ವಾಜಪೇಯಿ ಅವರು. ಅದನ್ನ ಮೋದಿ ಅವರಲ್ಲಿ ನೀವು ನೋಡ್ತಾ ಇದ್ದೀರಿ. ಇದು ಒಂದು ಬಹಳ ಪ್ರಮುಖವಾದ ಬದಲಾವಣೆ. ಅದರ ಜೊತೆಗೆ ಪ್ರಮಾಣ ವಚನ ನೋಡಿ, ಅಲ್ಲೂ ನಿಮಗೆ ಗೊತ್ತಾಗುತ್ತೆ. ಅಲ್ಲಿ NDA ಪಾರ್ಟ್ನರ್ಸ್ಗೆ ಎಂತಹ ಮಹತ್ವ ಸಿಗುತ್ತೆ, ಎಷ್ಟರ ಮಟ್ಟಿಗೆ ಗೌರವ ಸಿಗುತ್ತೆ, ನೀವು ನೋಡ್ತಾ ಹೋಗ್ತೀರಿ, ಅಲ್ಲೇ ಗೊತ್ತಾಗ್ಬಿಡುತ್ತೆ. ಇವತ್ತು ಪವನ್ ಕಲ್ಯಾಣ್ಗೆ ಏನಂದ್ರು? ನೀವೆಲ್ಲ ಪವನ್ ಅಂತೀರಿ, ಆಂಧಿ ಹೇ ಅಂದ್ರು. ಪವನ್ ಕಲ್ಯಾಣ್ಗೆ ಆಂಧ್ರ ಪ್ರದೇಶದಲ್ಲೇ ತೂಫಾನ್ ಅಂತಾರೆ, ಗೊತ್ತಾಯ್ತಾ? ಸೊ ಆ ರೀತಿ ಒಂದು ಇಮೇಜ್ ಇದೆ. ಅದು ಮೋದಿಯವ್ರ ಬಾಯಲ್ಲಿ ಬರೋದಿದೆಯಲ್ಲ, ಅವ್ರಿಗೆ ಎಷ್ಟು ಖುಷಿ ಆಗ್ಬೋದು. ಅಂದ್ರೆ ಹೇಗೆ ಮೋಟಿವೇಟ್ ಮಾಡಿ ಕರ್ಕೊಂಡು ಹೋಗ್ತಾನೆ ಒಬ್ಬ ನಾಯಕ ಅನ್ನೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲ್. ಹಾಗೆ ಮುಂದಿನ ದಿನಗಳಲ್ಲಿ ಗವರ್ನೆನ್ಸ್ ಅಲ್ಲೂ ನೀವು ನೋಡ್ತೀರಿ, ಖಾತೆ ಹಂಚಿಕೆಯಲ್ಲೂ ನೋಡ್ತೀರಿ. ಅವರಿಗೆ ಯಾವ ಮಹತ್ವವನ್ನು ಕೊಡಬೇಕು ಅದನ್ನು ಕೊಟ್ಟೇ ಕೊಡ್ತಾರ ಅವರು. ಅದೇ ಕಾರಣಕ್ಕಾಗಿ, ಇಲ್ಲಾಂದ್ರೆ ನಿತೀಶ್ ಕುಮಾರ್ ಅಂತ ಹಿರಿಯ ನಾಯಕ ಬಂದು ಮೋದಿಯವರ ಕಾಲು ಮುಟ್ಲಿಕ್ಕೆ ಮುಂದಾಗ್ತಾರೆ ಅಂದ್ರೆ ಮೋದಿಯವರು ಬೇಡ ಅನ್ಲಿ ತಡೆದು ಅವರ ಕೈ ಹಿಡ್ಕೋತಾರೆ. ಆ ಕೈಗೆ ತಲೆಯನ್ನ ಒತ್ತಿ ಹೋಗ್ತಾರೆ ನಿತೀಶ್ ಕುಮಾರ್. ಅಂದ್ರೆ ಎಷ್ಟರ ಮಟ್ಟಿಗೆ ಅವರು ಗೌರವ ಕೊಟ್ಟಿರ್ಬೋದು ನೀವು ಆಲೋಚನೆ ಮಾಡಿ.
ಸೊ ಆ ದೃಷ್ಟಿಯಿಂದ ನರೇಂದ್ರ ಮೋದಿ ಅವರ ಆ knee-jerk ರಿಯಾಕ್ಷನ್ ಇದೆಯಲ್ಲ ಈ ಬಂದಂತ ರಿಸಲ್ಟ್ಗೆ, ಅಮೇಝಿಂಗ್. ಅದು ಒಬ್ಬ ನಾಯಕನ ಮೆಚ್ಯೂರಿಟಿಯನ್ನು ತೋರಿಸೋದು ಅದು ಅಂತ. ಹಾಗೆ ಮುಂದೆ ನೀವು ಆಡಳಿತದಲ್ಲೂ ಕೂಡ ನೋಡಿ ಎಂತಹ ಬದಲಾವಣೆಯನ್ನ ನೀವು ಕಾಣ್ತೀರಿ ಅಂತ ಹೇಳಿ. ಎಷ್ಟರ ಮಟ್ಟಿಗೆ NDA ಪಾರ್ಟ್ನರ್ಸ್ಗೆ ಅವ್ರ ಮಹತ್ವವನ್ನು ಕೊಡ್ತಾರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಖಾತೆ ಹಂಚಿಕೆಯಲ್ಲೇ ನಿಮ್ಗೆ ಅರ್ಥ ಆಗ್ಬಿಡುತ್ತೆ. ಬಹುಶಃ ರೈಲ್ವೆ ಖಾತೆಯನ್ನ ನಿತೀಶ್ ಕುಮಾರ್ ಅವರ JDUಗೆ ಕೊಡುವಂತ ಸಾಧ್ಯತೆ ಇದೆ. ಸಣ್ಣ ವಿಚಾರ ಅಲ್ಲ ರೈಲ್ವೆ ಖಾತೆ ಕೊಡೋದಂದ್ರೆ. ಅದರಲ್ಲೂ ಕೂಡ ರೈಲ್ವೆಯಲ್ಲಿ ನರೇಂದ್ರ ಮೋದಿ ಅವರು ಬಂದ ನಂತರ ಒಂದು ಕ್ರಾಂತಿ ಮಾಡಿದ್ದಾರೆ. ನೀವೇ ಓಡಾಡಿರ್ಬೋದು ಕೆಲವರೆಲ್ಲ ಒಂದೇ ಭಾರತದಲ್ಲಿ. ಮತ್ತೆ ಎಂತ ಎಲೆಕ್ಟ್ರಿಫಿಕೇಶನ್ ಆಗಿರ್ಬೋದು, ಅಡ್ವಾನ್ಸ್ ಟೆಕ್ನಾಲಜಿ ಆಗಿರ್ಬೋದು, ಎಷ್ಟರ ಮಟ್ಟಿಗೆ ತರ್ತಾ ಇದ್ದಾರೆ, ಎಷ್ಟು ಸಂಖ್ಯೆ ವೃದ್ಧಿ ಆಗಿದೆ. ಹೀಗಿರುವಾಗ ಆ ಖಾತೆನ ಅವ್ರಿಗೆ ಕೊಟ್ಟರೆ ಅದೇ ಬಹಳ ದೊಡ್ಡ ಗೌರವ. ಸೊ ಈ ರೀತಿಯ ಬದಲಾವಣೆಗಳನ್ನ ಆಡಳಿತದಲ್ಲೂ ಕೂಡ ನೋಡಬಹುದು. ಇದು ನರೇಂದ್ರ ಮೋದಿ ಅವರು ತಕ್ಷಣಕ್ಕೆ ಅಗತ್ಯವಾಗಿ ಮಾಡಿಕೊಂಡಿರುವಂತಹ ಒಂದು ಬದಲಾವಣೆ, ಒಂದು ಸಕಾರಾತ್ಮಕ ಬದಲಾವಣೆ. ಇದು ಲಾಂಗ್ ಟರ್ಮ್ ಅಲ್ಲಿ ಫಲ ಕೊಡುವಂತಹ ಬದಲಾವಣೆ. ವಾಜಪೇಯಿ ಅವರಿಗೆ ಫಲ ಕೊಟ್ಟಿದ್ದಿದೆ, ಇಲ್ಲಾಂದ್ರೆ 26 ಪಕ್ಷಗಳನ್ನ ಕಟ್ಕೊಂಡು ಸರ್ಕಾರ ನಡೆಸೋ ಹುಡುಗಾಟಿಕೆ ಮಾತಲ್ಲ. ನರೇಂದ್ರ ಮೋದಿ ಅವರು ಅದೆಲ್ಲವನ್ನು ಕೂಡ ಬಹಳ ಹತ್ತಿರದಿಂದ ನೋಡಿದ್ರು. ಅದೇ ಕಾರಣಕ್ಕಾಗಿ ಇವತ್ತು ಇಂಪ್ಲಿಮೆಂಟ್ ಮಾಡ್ತಿದ್ದಾರೆ. ನಿಮ್ಮ ಪ್ರಕಾರ ನರೇಂದ್ರ ಮೋದಿ ಅವರ ಈ ಬದಲಾವಣೆ ಅಗತ್ಯ ಇತ್ತ? ಏನಂತೀರಿ? ನೀವು ಯಾವ ರೀತಿ ನೋಡ್ತೀರಿ? ಯಾಕಂದ್ರೆ ನೀವು ವಾಜಪೇಯಿ ಅವರ ಆಡಳಿತವನ್ನೂ ನೋಡಿರ್ತೀರಿ. ವಾಜಪೇಯಿ ಅವರು ಇವರಾದ್ರೂ ಈಗ ನಿತೀಶ್ ಕುಮಾರ್, ಏಕನಾಥ್ ಶಿಂದೆ ಅಂಡ್ ಚಂದ್ರಬಾಬು ನಾಯ್ಡು ಬಹಳ ಮುಖ್ಯವಾಗಿ ಇವ್ರ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ಸರಿದೂಗಿಸ್ಕೊಂಡು ಹೋದ್ರೆ ಸಾಕು. ಆದ್ರೆ ವಾಜಪೇಯಿ ಅವ್ರ ಕತೆ ಹಂಗಿರಲಿಲ್ಲ. 26 ಪಕ್ಷ, ಅದು ಜಯಲಲಿತಾ ಅಂತವ್ರ ಜೊತೆ. ಇದೇ ಚಂದ್ರಬಾಬು ನಾಯ್ಡು ಅವ್ರು ಆಗ್ಲೂ ಕೂಡ ಎಲ್ರೂ ಕಟ್ಕೊಂಡು ಹೆಣಗಬೇಕಿತ್ತಲ್ಲ, ಸಣ್ಣ ವಿಚಾರ ಆಗಿರಲಿಲ್ಲ ಅದು. ಹಾಗಿದ್ದು ಹೆಣಗಿದ್ರು ಅವರು. 5 ವರ್ಷ ಪೂರ್ಣ ಮಾಡಿದ್ರು. ನನಗನ್ಸುತ್ತೆ ಈಗೀಗ ಇವಾಗೇನು ನಾವು ನೋಡ್ತಾ ಇದ್ದೀವಿ ಅದಕ್ಕಿಂತಲೂ ಬಹಳ ದೊಡ್ಡ ಸವಾಲಿತ್ತು ವಾಜಪೇಯಿ ಅವ್ರ ಮುಂದೆ. ಇಷ್ಟು ಬಲಿಷ್ಠವಾಗಿರಲಿಲ್ಲ ಬಿಜೆಪಿ ಆವಾಗ. ಸ್ಟಿಲ್ ಅವರು 5 ವರ್ಷ ಪೂರ್ಣ ಮಾಡಿದ್ರು. ಈಗ ಮೋದಿ ಅವರು ಮಾಡಿಕೊಂಡಿರುವಂತಹ ಬದಲಾವಣೆ ಅದು ಸಂಪೂರ್ಣವಾಗಿ, ನಾ ಹೇಳಿದೆ ನಿಮಗೆ, ಅವರು ಬಳಸ್ತಿರುವಂತಹ ಪದದಿಂದ ಹಿಡಿದು, ಆಡ್ತಿರುವಂತಹ ಮಾತಿನಿಂದ ಹಿಡಿದು, ಅವರ ಗೆಸ್ಚರಿಂದ ಹಿಡಿದು, ಸುತ್ತಮುತ್ತ ಇರುವಂತಹ ಅವರ ಪ್ರಭಾವಳಿಯಿಂದ ಹಿಡಿದು, ಹಾಗೂ ಅವರ ಆಡಳಿತ, ಖಾತೆ ಹಂಚಿಕೆ ಪ್ರತಿಯೊಂದರಲ್ಲೂ ಕೂಡ ಆಗ್ತಾ ಇರುವಂತಹ ಬದಲಾವಣೆ. ನಿಮ್ಮ ಪ್ರಕಾರ ಈ ಬದಲಾವಣೆ ಸಕಾರಾತ್ಮಕವೇ, ಅಗತ್ಯ ಇತ್ತ, ಅಥವಾ ಈ ತೀರಾ ಇಷ್ಟೊಂದೇನು ಬದಲಾಗಬೇಕಾದಂತ ಅಗತ್ಯ ಇಲ್ಲ ಅಂತೀರಾ? ನಿಮ್ಮ ಅಭಿಪ್ರಾಯವನ್ನ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನು ವಾರ್ತೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.